ಯೂಟ್ಯೂಬಲ್ಲಿ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಎಷ್ಟೇ ಪೇಮೆಂಟ್ ಬಂದರೂ ಅದರಲ್ಲಿ ಅರ್ಧ ನಾನು ಅಷ್ಟಮುಖಿನ ಮೇಲೆ ಕೊಡ್ತೀನಿ. ಡಿ ಬಾಸ್ ಅಭಿಮಾನಿಗಳು ಅವ್ರನ್ನ ಎಷ್ಟು ಇಷ್ಟಪಡ್ತಾರೋ ಅವ್ರು ಮಾಡೋ ಒಳ್ಳೆ ಕೆಲಸಗಳನ್ನ ಅಷ್ಟೇ ಗೌರವಿಸ್ತಾರೆ. ಹಾಗೆ ಆ ಕೆಲಸಗಳನ್ನ ಅವ್ರ ಅಭಿಮಾನಿಗಳು ಕೂಡ ಫಾಲೋ ಮಾಡಿ ಅದೇ ರೀತಿ ಅವರು ಕೂಡ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕಪ್ಪ ಅಂತಂದ್ರೆ ಇವತ್ತು ಇವ್ರ ಮಗುದು ಹುಟ್ಟುಹಬ್ಬ ಇರೋದ್ರಿಂದ ನಮ್ಮ ಆಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಅಪ್ಪಟ ಅಭಿಮಾನಿಗಳು ಆ ಭಗವಂತ ನಿಮ್ಗೂ ನಮ್ಮ ಡಿ ಬಾಸ್ಗೂ ಹಾಗೆ ಎಲ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡ್ಲಿ. ನಿಮ್ಮ ಮಗಳ ಪ್ರತಿ ಹುಟ್ಟುಹಬ್ಬಕ್ಕೂ ದಯವಿಟ್ಟು ನಿಮ್ಮ ಮನೆ ಹತ್ರ ಯಾವ ಆಶ್ರಮ ಐತೋ ಅಲ್ಲಿ ಹೋಗ್ಬಿಟ್ಟು ಒಂದು ಊಟದ ವ್ಯವಸ್ಥೆ ಮಾಡ್ಕೊಡಿ. ಸೊ ಏನ್ ಹೇಳ್ತೀನಿ ಗೊತ್ತಾ, ಇಂಥ ಕೆಲಸ ಮಾಡಿದಾಗ ನೀವು ದೇವ್ರನ್ನ ಉಡ್ಕೊಂಡು ಹೋಗ್ಬೇಡಿ, ದೇವ್ರೇ ನಿಮ್ಮನ್ನ ಉಡ್ಕೊಂಡ್ ಬರ್ತಾನೆ. ಇವಾಗ ಎಲ್ಲೆಲ್ಲ ದುಡ್ಡನ್ನ ವೇಸ್ಟ್ ಮಾಡ್ತೀವಿ, ಅದನ್ನೇ ಒಂದ್ ಬಡವರಿಗೆ ಸಹಾಯ ಮಾಡಿದ್ರೆ ಎಷ್ಟು ಯೂಸ್ ಆಗುತ್ತೆ ಅಲ್ವಾ. ನನ್ನ ಮಗಳದು ಫಸ್ಟ್ನೇ ವರ್ಷ ಬರ್ತಡೇ ಇರೋದ್ರಿಂದ ನಮ್ಮ ಸ್ವಾತಿ ಮತ್ತೆ ನಮ್ಮ ಅಮ್ಮವರು ಆಶ್ರಮಕ್ಕೆ ಇದು ಮಾಡಬೇಕು ಅಂತ ಹೇಳ್ತಾ ಇದ್ರು. ಸ್ವಾತಿ ಲಾಸ್ಟ್ ಇಯರ್ ಪ್ರೆಗ್ನೆಂಟಲ್ಲಿ ಅವಳಿಗೆ ಏನೇನು ಆಸೆ ಇತ್ತು ಇದು ಮಾಡಬೇಕು, ಡೊನೇಟ್ ಮಾಡಬೇಕಂತ. ಆದರೆ ಅವಾಗ ಆಗಿರಲಿಲ್ಲ, ಆವಾಗ ನಮ್ಮ ಮಗಳು ಹುಟ್ಟಿದ್ದು. ಅದಕ್ಕೋಸ್ಕರ ಈ ವರ್ಷ ನಾನು ತಗೊಬಂದು ಅವಳ ಆಸೆ ಪೂರೈಸಿದ್ದೀನಿ. ಸೊ ಇದೊಂದೇ ಅಲ್ಲ ಗೈಸ್, ನಮ್ಮ ಕೈಲಿ ಏನಾಗುತ್ತೋ ಪ್ರಾಮಿಸ್ ಆಗು, ನನ್ಗೆ ಏನಾಗುತ್ತೋ ಅಣ್ಣ, ನಂಗೆ ಯೂಟ್ಯೂಬಲ್ಲಿ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಎಷ್ಟೇ ಪೇಮೆಂಟ್ ಬಂದರೂ ಅದರಲ್ಲಿ ಅರ್ಧ ನಾನು ಅಷ್ಟಮುಖಿನ ಮೇಲೆ ಕೊಡ್ತೀನಿ.